ಹಾಯ್ ಹೆಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. 7 ಆಗೈತ್ರಿ. ಈಗ ಎದ್ದು ಜಸ್ಟ್ ಎದ್ದು ಕೂಡಲೇ ಗಾಡಿ ತಗೊಂಡ್ರೆ ನೋಡ್ರಿ. ಚೈನ್ ಕ್ಲೀನ್, ಚೈನ್ ಲೂಬ್ ಮಾಡಬೇಕು. ಡೇ ಸ್ಟಾರ್ಟ್ ಮಾಡ್ಬೇಕು ಇವತ್ತಿಂದ ಜಾಗ ಮಾಡಿ. ಸೊ ಬರ್ರಿ ಗಾಡಿ ಕಳಿಸಿದ್ದ ಸಿಗೋನು. ಬೆಳಗ್ಗೆ ಚೈನ್ ಕ್ಲೀನ್ ಮಾಡಿ ಗಾಡಿ ತೊಳೆದ ನೋಡ್ರಿ. ಈಗ ಆಲ್ಮೋಸ್ಟ್ ಆಲ್ ಆಗೈತಿ. ತೊಳೆದು ಮುಗಿಸೇನಿ. ಚೈನ್ ಲೂಬ್ ಮಾಡ್ಕೋತೀನಿ ಮತ್ತೆ ವಾಪಸ್. ಗುಡ್ ಮಾರ್ನಿಂಗ್. ಸದ್ಯಕ್ಕೆ ರೆಡಿ ಆಗಿದ್ದು ನೋಡ್ಬೇಕ್ರಿ ನಾವು. ಚೆಕ್ಔಟ್ ಬಂದು ಬ್ಯಾಗಿಗೆಲ್ಲ ಒಳಗೆ ಇಟ್ಟೆ ಲಾಬಿ ಒಳಗೆ ರೆಡಿ ಆಗಿದ್ದು ನೋಡ್ರಿ. ಗೊತ್ತಾಗಿದ್ದು ನಾ ಎಲ್ಲ ಹೊಂಟಿರ ಅಂತ ಈಗ ಸೀದಾ ಹೊಂಟನ ಈಗ ಅಂಜನಾದ್ರಿ ಬೆಟ್ಟಕ್ಕೆ. ಅದನ್ನ ಮುಗಿಸ್ಕೊಂಡು ಹಂಪಿ ಮುಗಿಸ್ಕೊಂಡು ವಾಪಸ್ ಇಲ್ಲ ಬರ್ತಾನೆ ರೀ. ಹೇಳ್ತಾನೆ ಅಂದಾರ ಅನ್ಕತಾನೆ. ಏನು ರೀ ಯಾವ್ದಾರು ಕ್ಯಾನ್ಸಲೇಷನ್ ಇದ್ರೆ ಕೊಡ್ತೇನೆ ಅಂದ್ರೆ ಇವತ್ತು ನೋಡು ನಾವು ಮುಗಿಸ್ಕೊಂಡು ಬರೋಣ. ಅಷ್ಟೊಳಗೆ ಇದ್ರೆ ಕೊಡ್ತಾರೆ ಕ್ಯಾನ್ಸಲೇಷನ್, ಇಲ್ಲಾಂದ್ರೆ ಬೈಕಿನ ಕೈ ಐತಾರೆ ನಮ್ದು. ಸೊ ತೊಗೊಂಡು ಹೊಂಟು ಬಿಡುತ್ತೆ ನೋಡ್ರಿ ಅಷ್ಟೇ. ಬಾದಲ್ಲಿ ಕಟ್ಸೋಂಗಿಲ್ಲೇನು. ಆಲ್ ಸೆಟ್. ಗಾಡಿ ರೆಡಿ ಆಗೈತೆ ನೋಡ್ರಿ. ಚಕ್ ರೆಡಿ ಮಾಡಿರ್ತೇನೆ ಇಲ್ಲಿ. ತೊಳೆದಾಗ ಚೈನ್ ಲೂಬ ಚೈನ್ ಕ್ಲೀನ್ ಮಾಡಿದ್ದೀನಿ. ಸೊ ನೋಡ್ರಿ ಹೋಗೋಣ. ಶನಿವಾರ ಫುಲ್ ರಶ್ ಆಯ್ತು ನೋಡ್ಬೋದು. ಎಲ್ಲ ಜೀಪ್ ಹಳ್ಳಿಂದ ಆ ಕಡೆಯಿಂದ ಎಲ್ಲ ಜೀಪ್ ತೊಗೊಂಡ್ಬಂದಾರ ನೋಡ್ರಿ. ಬಂದಲ್ಲ ಇಲ್ಲಿ ಫುಲ್ ರಶ್ ಅನ್ಕ ಐತಿ. ಸೊ ನೋಡೋಣ ಬರ್ರಿ. ನಡೆಯುತ್ತೆ, ಏನು ಪ್ರಾಬ್ಲಮ್. ಶನಿವಾರ ರಶ್ ಇರೋದನ್ನ ಅದನ್ನ ಐತಿ. ನೋಡೋಣ ಬರ್ರಿ. ಮ್ಯಾಗ ಹೋಗಿದೆ ಕಾಯಿ ಅದು ತೊಗೊಂಡ್ರಿ. ಕಾಯಿ ಹೂವು ಕಪ್ರ ಅದು ತೊಗೊಂಡ್ರಿ. ಹತ್ತಾಗ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿ ಮ್ಯಾಗೆಲ್ಲ ಅಕ್ಕನ್ಕೆ ಏನ್ರಿ ಕಾಯಿ ತೊಗೊಳ್ತೀನಿ ಬಾಕಿನ. ಅಲ್ಲಿ ಮ್ಯಾಗ್ ಶೂಸ್ ಅದು ಕಳಕ್ಕೆ ಐತಿದ್ರಿ. ಅಲ್ಲಿ ಕಳೆದ ಅಲ್ಲಿಂದ ಬರಿಗಾಲ ನಡ್ಕೊಂಡು ತೊಗೊಂಡು ಬರ್ರಿ. ರಶ್ ಐತ್ರಿ ಶನಿವಾರ ಇವತ್ತ. ಮ್ಯಾಗ ರಶಂಕ ಐತಿ. ಈಗ ಹತ್ಕೋತ್ ಮ್ಯಾಗ ಹೊಂಟೇವ್ರಿ. ಆಲ್ಮೋಸ್ಟ್ ಅಲ್ಲಿ ಆಗೈತಿ. ಒಂದು ಹಾಫ್ ಕವರ್ ಆಗೈತಿ. ಇಲ್ಲಿ ನೋಡ್ಬೋದ್ರಿ ನಾವು. ಇಲ್ಲಿಂದ ಪೂರ ಹಂಪಿ ಕಾಣ್ತೈತೆ ನೋಡ್ರಿ. ಇಲ್ಲಿ ಖರಾಯದಲ್ಲ ನಡಕ ಹಂಪಿ ಇರೋದು ಪೂರ. ಹಳೆ ದಾಟ ಕಡೆ ಹೋದಂದ್ರೆ ಹಂಪಿ. ಜನಾದ್ರಿ ಬೆಟ್ಟದ ವಿಶೇಷ ಏನಂದ್ರೆ ರೀ, ಹನುಮಾನ್ ಅಜ್ಜ ಹುಟ್ಟಿದಿಲ್ಲ ರೀ. ಇಲ್ಲ ಗುಡಿದಾಗಿಲ್ಲ ಮ್ಯಾಕ್ ಐತಲ್ಲ ಗುಡಿ ಇಲ್ಲ ಐತಿ. ಇಲ್ಲೇ ಹುಟ್ಟಿದ್ರು. ಹಿಂಗಾಗಿ ಫೇಮಸ್ ರೀ. ಯಾರು ಬರೋರ ಗುಡ್ಡ ಹತ್ಕೊಂಡ್ಬರ್ಬೇಕು. ಸೊ ನಾನು ಅದಕ್ಕೆ ಫಸ್ಟ್ ಟೈಮ್ ಬರತ್ತೆ. ನಾನು ಖುಷಿಗೆ ನಾನ್ ಸ್ಟಾಪ್, ಎಲ್ಲೂ ಸ್ಟಾಪ್ ತೊಗೊಳ್ದೆ, ಎಲ್ಲೂ ರೆಸ್ಟ್ ತೊಗೊಳ್ದೆ ಕಂಟಿನ್ಯೂ ಹತ್ತಿ ಬರತ್ತೇನೆ. ನೋಡ್ಬೋದು ನಾನು ಬೆವರಿಗೆ ಯಾವ ರೇಂಜಿಗೆ ಇರ್ತೀನಿ. ಆ ರೇಂಜಿಗೆ ಎನರ್ಜಿ ಐತೆ ನಾನು ಒಳಗೆ. ಬೆಳಗ್ಗೆ ಯೋಚನೆ ಮಾಡಿರಿ ವಿತೌಟ್ ಬ್ರೇಕ್ ಕಂಟಿನ್ಯೂ ಬರತ್ತೆ ಅಂದ್ರೆ. ಈ ದರ್ಶನ ಮುಗಿಸ್ಕೊಂಬನ್ರಿ. ಮ್ಯಾಗಿನ ಅಷ್ಟೊಂದು ರಶ್ ಇರಲಿಲ್ಲ ರೀ. 5 ನಿಮಿಷ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡ ಹೊರಗೆ ಬಂದನ್ರಿ. ಏನು ಪೀಸ್, ಏನು ಎನರ್ಜಿ. ಬರ್ರಿ ನೀವು. ಆಂಜನೇಯ ಹುಟ್ಟಿದ ಸ್ಥಳ ಇದೆ. ಇದೆಲ್ಲ ಜನ ಕೂತಿರ್ತಾರೆ ಬಂದ. ಇಲ್ಲಿ ಪ್ರಸಾದ ಕೊಡತ್ತಾರು. ನಾನು ಪ್ರಸಾದ ತೊಗೊಂಡ್ರಿ. ಈಗ ಬರ್ರಿ ಇಲ್ಲ ಎಲ್ರಿ ಕೊಂಡನು ಆರಾಮಾಗಿ ಪ್ರಸಾದ ತಿನ್ನೋನು. ಪೀಸಾಗಿ ದೇವ್ರ ಭಜನೆ ಮಾಡೋಣ ಒಂದು ಸ್ವಲ್ಪ. ಇಲ್ಲೇ ನೋಡತ್ತಿರಲ್ಲ ಅದ ಹಂಪಿ ವಿರೂಪಾಕ್ಷ ಟೆಂಪಲ್ ಐತಲ್ಲಿ. ಅಲ್ಲಿ ಕಲ್ಲಿನ ರಥ ಅದು ಈ ಕಡೆ ಐತೆ ನೋಡ್ರಿ. ಇಲ್ಲಿ ಇಲ್ಲಿ ವಿಠ್ಠಲ ದೇವ್ರ ಗುಡಿ ಕಲ್ಲಿನ ರಥ ಅದು ಇಲ್ಲಿ ಐತಿ. ಹೋಯ್ತ್ರಿ ದರ್ಶನ ಅದು ಮಾಡ್ಕೊಂಡು ಅದೆಲ್ಲ ತೋರಿಸ್ರಿ ನಿಮಗೆ. ಒಂದು ಸ್ವಲ್ಪ ಹೊತ್ತು ಕೂತೀನಿ ವಾಪಸ್ ಹೊಂಟ್ರಿ. ಈಗ ಶ್ರೀರಾಮ ಜಯ ಶ್ರೀರಾಮ ಇದು ನೋಡಾತಿರ್ಬೇಕು. ಇದು ದ್ವಾರ. ಸ್ವಲ್ಪ ಕುಂತೇನೆ ಎಲ್ಲ ಒಂದು 10 ನಿಮಿಷ. ಆಮೇಲೆ ಮುಂದೆ ಪ್ರೇಯರ್ ಸ್ಟಾರ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಏನು ಮಾಡೋಲ್ರಿ, ಯಾಕಂದ್ರೆ ಮ್ಯಾಗ ಪ್ರಸಾದ ತಿಂದೇನೆ. ಏನೋ ಒಂದು ಸ್ವಲ್ಪ ಜ್ಯೂಸ್ ಗಿಸೋದು ಕುಡಿತೇನೆ. ಸಾಕಷ್ಟ ಸದ್ಯಕ್ಕೆ. ಇಲ್ಲ ಒಂದು 2 ಕುಡಿತೇನೆ ಅಷ್ಟು ಸಾಕ್ರಿ ಸದ್ಯಕ್ಕೆ. ಒಂದು 10 ನಿಮಿಷ ಕೊಟ್ಟು ಮಾಡಿ ಗಾಡಿ ತೊಗೊಂಡು ಹಂಪಿಗೆ ಹೋಗಿ ನೋಡ್ರಿ. ಈಗ ಎಲ್ಲಿ ಬಂದೇನಂದ್ರೆ ರೀ, ಕಲ್ಲಿನ ರಥ ಐತ್ರಲ್ಲ ಅಲ್ಲಿ ವಿಠ್ಠಲ ದೇವ್ರ ಗುಡಿ ಐತಿ. ಕಲ್ಲಿನ ರಥ ಐತಿ ಇಲ್ಲಿ. ಮೇ ಬಿ ಅಲ್ಲೇನು ಟಿಕೆಟ್ ತೊಗೊಳಕ್ಕೆ ಅನಿಸಿದ್ರೆ ನಂಬರ್ ಹಚ್ಚಾರು. ಅಲ್ಲೋಗಿ ಟಿಕೆಟ್ ಅದು ತೊಗೋತೀನಿ, ನೋಡ್ಕೋತೀನಿ. ನೋಡು ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲ ನೀವು ಆನ್ಲೈನ್ ಪೇ ಮಾಡಿ ಇದ್ರಾಗ ಹೋಗ್ಬೋದು ರೀ. ಒಂದು 800 ಮೀಟರ್ಸ್ ಐತಿ. ಇಲ್ಲ ನಮ್ಗೆ ಅತ್ತಕ್ಕೆ ಎನರ್ಜಿ ಇತ್ತಂದ್ರೆ ನಡ್ಕೋತ ಹೋಗ್ಬೋದು. ಏನಂತಾರೆ ಇವರೆಲ್ಲ ಒಬ್ಬರಿದಾರ.
ಹಾಸ್ಟೆಲ್ ಒಳಗೆ ಇರ್ತಾರೆ ಇವರು. ಜವಾರಿ ಮನುಷ್ಯರೇ. ಪ್ಯೂರ್ ಜವಾರಿ ಮನುಷ್ಯರು ನಾವಲ್ಲ. ಸೊ ನಾವು ಅಲ್ಲಿ ವೇಟ್ ಮಾಡೋ ಬದಲು ನಡ್ಕೊತ ಹೋಗೋಂತ ಡಿಸೈಡ್ ಮಾಡಿಬಿಟ್ಟು ಸೊ ಹೊಂಟ ನೋಡ್ರಿ ನಡ್ಕೊತ. ಸದ್ಯಕ್ಕೆ ಇಲ್ಲಿ ಪುಷ್ಕರ್ಣಿ ಅಂತ ಐತ್ರಲ್ಲ ಲೇಕ್ ಟೈಪ, ಅಲ್ಲಿ ನೋಡಕ್ಕೆ ಹೊಂಟಿವಿ. ನಡ್ಕೋತ ಬಂದ್ರೆ ಇದೊಂದು ನೋಡ್ರಿ, ಅಲ್ಲಿ ಇಲ್ಲಿ ಏನು ಬಾಜು ಇರ್ತಾವಲ್ಲ ಹೋಗ್ಬೋದು ನೋಡಕ್ಕೆ ನೀವು. ಇಲ್ಲ ಗಾಡಿ ಹತ್ರ ಸೀದಾ ಅಲ್ಲಿ ಹೋಗಿಬಿಡ್ತಾರೆ, ಅಲ್ಲಿ ನಡ್ಕೊತ ಮತ್ತು ಅಲ್ಲಿಂದ ಕರ್ಕೊಂಡೋಗಿ ಸೀದಾ ಮೇಲೆ ಅಲ್ಲಿ ಬಿಡ್ತಾರೆ. ಸೊ ಇದು ಅಡ್ವಾಂಟೇಜ್ ನೋಡ್ರಿ, ಅದಕ್ಕೆ ನಡ್ಕೋತ ಅಡ್ಡಾಡ್ತು ಬರ್ತಾರೆ. ಲೇಕ್ ಐತ್ರಿ ಅದು ಚಲೋ ಐತೆ, ಮಸ್ತ್ ಪೀಸ್ ಲೇಕ್ ಐತ್ರಿ ನೋಡ್ಬೋದು ಹಿಂದೆ. ಇಲ್ಲೇ ಎಂಟ್ರೆನ್ಸ್, ಇಲ್ಲಿಂದ ಚಲೋ. ಸೊ ಇಲ್ಲಿ ಮೇ ಬಿ ಟಿಕೆಟ್ ತೋರಿಸ್ಬೇಕು, ನಾನು ಆನ್ಲೈನ್ ಐತಿ ತೋರ್ಸನಿ. ಒಳಗೆ ಎಂಟ್ರಿ ಕೊಟ್ಟು ನೋಡ್ರಿ, ನೋಡ್ಬೋದು ಇಲ್ಲಿ ಜಾಸ್ತಿ ಏನು ತೋರಿಸೋಲ್ಲ, ಬಂದು ನೋಡ್ರಿ ಚಲೋ ಇದೆ ರೀ. ಹಂಪಿ ಮಾತ್ರ ಪೀಸ್ ಐತೆ ನೋಡ್ರಿ ಹಂಪಿ ಹೇಳ್ಬೇಕಂದ್ರೆ. ಇಲ್ಲೇ ಮುಂದೆ ಕಲ್ಲಿನ ರಥ ಐತಿ, ಕಲ್ಲಿನ ರಥ ಒಂದು ತೋರ್ಸಂದ್ರಿ. ಇದು ನೋಡ್ರಿ ನಾ ಹೇಳ್ತೀನಲ್ಲ ಕಲ್ಲಿನ ರಥ ಇದು. ಮೋಸ್ಟ್ ಆಫ್ ದ ಪೀಪಲ್ ಕಲ್ಲಿನ ರಥ ನೋಡೋಕೆ ಬರ್ತಾನೆ. ಇಲ್ಲಿ ವಿಠ್ಠಲ್ ದೇವ್ರ ಗುಡಿ ಐತಿ, ಒಂದು ನಂಗೆ ಆಲ್ಮೋಸ್ಟ್ ಆಲ್ ಐಡಿಯಾ ಐತಲ್ಲ, ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದ ಬರ್ಬೇಕಾದ್ರೆ. ಸೊ ಎಸ್ ಅಲ್ಲಿಂದ ಮುಗಿಸ್ಕೊಂಬಂಡ್ರಿ. ಈಗ ಇಲ್ಲಿ ಬಂದ ವಿರೂಪಾಕ್ಷೇಶ್ವರ ಸ್ವಾಮಿ ಟೆಂಪಲ್. ಸೊ ಬರ್ರಿ, 1 ಗಂಟೆಗೇನು ಕ್ಲೋಸ್ ಆಗಿರುತ್ತೆ, ಆಲ್ರೆಡಿ 12:30 ಆಗಿ ಟೈಮ್. ನೋಡ್ಕೊಂಬರ್ರಿ, ಒಳಗೆ ಹೋಗಿ ದರ್ಶನ ಗಿರ್ಶನ ತೊಗೊಂಬರ್ರಿ. ಅನೇ ಐತೆ ನೋಡ್ರಿ ಇಲ್ಲಿ ಗುಡ್ಯಾಗ. ಇದು ಗುಡಿದ ಲೇಕ್ ಅನ್ಸುತ್ತೆ. ಇದು ಗುಡಿ ದರ್ಶನ ಅದು ಮಾಡ್ಕೊಂಬನ್ನಿ ಮುಗೀತಲ್ಲ. ಇನ್ನು ಸೀದಾ ಸ್ಟೇ ಎಲ್ಲ ಮಾಡಿ ಹೋಗ್ತಾನೆ ರೀ ಹಾಸ್ಟೆಲ್ಗೆ. ಕೇಳ್ತಾನೆ ಅವಂಗೆ ಯಾವ್ಯಾರ ಬುಕಿಂಗ್ ಕ್ಯಾನ್ಸಲ್ ಆಗಿದೆ ನೀವು ಇವತ್ತು ಹೇಳಿ. ನಾವು ಯಾವ್ದಾರು ಕ್ಯಾನ್ಸಲ್ ಆದ್ರೆ ಹೇಳ್ತಾರೆ ಅಂತಿದ್ರು ನಂಗೆ. ಯಾವ್ದಾರು ಒಂದು ಕ್ಯಾನ್ಸಲ್ ಆದರೂ ತೊಗೋತಾನೆ ಅದನ್ನ. ಅಂದರೆ ಯಾವ ಕ್ಯಾನ್ಸಲ್ ಆಗಿರಲಿಲ್ಲ, ಸ್ಟೇ ಮಾಡೋಕ್ಕೇನು ಇಲ್ಲ ಅಂದರು ಏನು ಇಲ್ರಿ. ಗಾಡಿ ಸ್ಟಾರ್ಟ್ ಮಾಡ್ತೀನಿ, ಸೀದಾ ಮಂತ್ರಾಲಯಕ್ಕೆ ಹೋಗ್ತಾನೆ ನೋಡ್ರಿ. ಬರ್ರಿ ನೋಡಿ, ಯಾವುದೂ ಕ್ಯಾನ್ಸಲ್ ಆಗಿಲ್ಲ ಅಂತ, ಎಲ್ಲರೂ ಚೆಕಿನ್ ಆಗಿದಾರಂತ. ಸೊ ಏನಿಲ್ಲ, ಪ್ಯಾಕ್ ರೆಡಿ ಐತಿ. ಪ್ಯಾಕ್ ಎಪ್ಸ್ಕೊತಾನೆ, ಬೈಕೆ ಕಟ್ಕೋತಾನೆ, ಸೀದಾ ಮಂತ್ರಾಲಯ ಹೋಗ್ತಾನೆ. ಈಗ 3 ಆಗಿ ಬಂದೈತ್ರಿ, ಬರೋಬ್ಬರ 3, ಇನ್ನೊಂದು 10 ನಿಮಿಷ ಕಮ್ಮಿ ಐತೆ. 3 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ಅರೌಂಡ್ 6 o'clock ಹೋಗಿ ರೀಚ್ ಆಗ್ತಾನೆ ಅನ್ಕೊಂಡೆ ನಾನು. ಸೊ ಅಲ್ಲಿ ಹೋಗಿ ಅಲ್ಲಿ ನೋಡ್ತೇನೆ ರೀ. ಮೇ ಬಿ ಕರ್ನಾಟಕ ಟೂರಿಸಮ್ದವ್ರದ್ದು ಒಂದು ಐತೆ, ಅಲ್ಲಿ ಇಲ್ಲ ಎಲ್ಲಿ ಸಿಗುತ್ತೆ ಅಲ್ಲಿ ಸ್ಟೇ ಮಾಡ್ತೀನಿ. ದರ್ಶನ ತೊಗೋತೀನಿ ನೈಟ, ನಾಳೆ ಬೆಳಗ್ಗೆನೂ ದರ್ಶನ ತೊಗೋತೀನಿ. ಮುಂದಿನ ನೋಡಿ ಏನಾಯ್ತು. ಸೊ ಅಣ್ಣ ಬಾಯ್ ನೋಡ್ರಾ ಹೋಗ್ತೀವಣ್ಣ, ನಾವು ಮಂತ್ರಾಲಯ ಹೋಗ್ತಾ ಇದ್ದೀನಿ ಇವಾಗ. ಇರುವಾಗಲ್ಲ ಸರ್, ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾನಂದ್ರೆ ಅಲ್ಲಿಲ್ಲ ಅಂದ್ರಲ್ಲ, ಮತ್ತೆ ಅವರು ಕೇಳಿದೆ ಇರ್ತೇನೆ ಅಂದೆ, ಅವರು ಬೇಡ ಅಂತಿದ್ದಾರೆ. ಚಲೋ ಬಾಯ್. ಬರ್ರಿ, ಇಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಆಗ್ಯಾರು, ಅವ್ರಿಗೆಲ್ಲ ಬಾಯ್ ಹೇಳಿದ್ರು. ಸೊ ಹೋಗ್ಬೋದ್ರಿ ಆರಾಮ್. ಚಲೋ ಗೈಸ್, ಬಾಯ್. ಯಾ Checking out. हाँ. Oh, very nice meeting you. Yes, same here. Bye bro. Bye. Going? हाँ, मैं जा रहा हूँ अभी, मैं मंत्रालय जा रहा हूँ. Bye. तो You're going by bike? Yes. Oh wow. Nice. Bye. Vlogging as well, right? Yes. Okay. Bye bro. Vlog? Yeah. What's the handle? I want to know. It's Pradeep Nilaj. Give like and share to Pradeep. Yes. Yes. And also I have an Instagram page called Mountain Goat. It's my bike name, Mountain Goat. Oh, wow, nice. Yeah. Gonna have a safe Yes. Yeah. Bye. ಚಲೋ ನಡೇನ್ರಿ, ನಾ ಗಾಡಿ ಕಡೆ ಹೋಗಿ ಬ್ಯಾಗೆ ಕಟ್ಟೋಣ ಗಾಡಿಗೆ. ರೆಕ್ಕಿಗೆ ಕರಗಿದನ್ರಿ, ರೋಡ್ ಮಾತ್ರ ಕಂಡಾಪಟ್ಟಿ ಹೊಲಸ್ಬೇಕ್ರಿ. ಸಾಕಾತ್ರಿ. ಇನ್ನೊಂದು 70 ಕಿಲೋಮೀಟರ್ ಏನೋ ಐತಿ ಮಂತ್ರಾಲಯ ಹೋಗ್ತದೆ. ಇಲ್ಲಿ ಸದ್ಯಕ್ಕೆ ಟೀ ಕುಡಕ್ಕೆ ಬಂದು ನೋಡ್ರಿ, ಇಲ್ಲಿ ಗಾಡಿನ ಇಲ್ಲೇ ಪಾರ್ಕ್ ಮಾಡೀನಿ. ಸೊ ಇಲ್ಲೊಂದು ಬ್ರೇಕ್ ಮುಗಿಸ್ಕೊಂಡು ನಾನು ಶಾಪ್ ಹೋಗೋದ್ರಿ. ಬರೋಬ್ಬರ 7 ಆಗೈತ್ರಿ ಟೈಮ್. ಬಂದ್ರೆ ಮಂತ್ರಾಲಯಗ. ಇದು ಕರ್ನಾಟಕ ಭವನ್ ಅಂತ ಹೇಳ್ರಿ,
ಏನದನ್ರಲ್ಲ ಇದು ಇಲ್ಲಿ ರೂಮ್ ತೊಗೋದನ್ರೀಗ ಇದು ಕರೆದ ಪ್ಲಾನ್ದಾಗ ಇರಲಿಲ್ಲ ಬರೋದ ನಮ್ಮ ಅಣ್ಣ ರೀ ಮೇಲೆ ಕುಂತಾರೆ ಅಂದಾದ್ರು ನಂದು ಅಲ್ಲಿ ಸ್ಟೇ ಸಿಗಲಿಲ್ಲ ಹಂಪಿದಾಗ ಸೊ ಹಿಂಗಾಗಿ ಸೀದಾ ಮಂತ್ರಾಲಯ ಬನ್ನಿ ಇಲ್ಲ ಮನಾದು ಲಾಸ್ಟ್ ಬಂದಾಗ ಇಲ್ಲೇ ಇದ್ದಿರ್ತಾರೆ ಕರ್ನಾಟಕ ಬಂದಾಗ ಮೇ ಬಿ ಒಂದು ರೂಮ್ ಏನೋ 400 ಏನೋ ಐತನತ್ತಿದ್ರು 300-400 ನೋಡ್ಬೇಕ್ರಿ ಅವ್ರು ಹೆಂಗೆ ಕೆಲಸ ಮಾಡತ್ತಾರತ್ತೆ ಒಂದು ಸ್ವಲ್ಪ ನನ್ನ ಕತರ ವೆಯ್ಟ್ ಮಾಡತ್ತಾನೆ ಇಲ್ಲೇ ಫ್ರೆಶ್ ರೂಮ್ ತೊಗೊಂಡು ಫ್ರೆಶ್ ಗಿಶ್ ಹಾಕ್ತಾನೆ ರೀ ಒಂದು ರೌಂಡ್ ಹೋಗ್ತೀನಿ ಗುಡಿ ಕಡೆ ಅದು ನೋಡ್ತೀನಿ ಲೈಟಿಂಗ್ ಅವ್ರದ್ದು ಚಲೋ ಇರ್ತೈತೆ ನೋಡ್ಕೊಂಡು ಮಾಡಿ ಬೆಳಗ್ಗೆ ದರ್ಶನ ಹೋಗ್ತಾನೆ ರೀ ನಾನು ಬೆಳಗ್ಗೆ ಜಲ್ದಿ ಎದ್ದು ದರ್ಶನ ಮಾಡ್ಕೊಂಡು ಸೀದಾ ಇಲ್ಲಿಂದ ವಾಪಸ್ ಬೆಂಗಳೂರು ಹೋಗ್ತಾನೆ ನೋಡ್ರಿ ಈಗ ಮಸ್ತ್ ನಾ ಪೈಲ ಬಂದೇನಿ ರೀ ಫಸ್ಟ್ ಟೈಮ್ ಬರೋದು ಮಂತ್ರಾಲಯ ಒಂದು ಸಲ ಬಂದಿರಲಿಲ್ಲ ಫಸ್ಟ್ ಟೈಮ್ ಬಂದೇನಿ ನೋಡೋಣ ರೂಮ್ ಏನಿರಲಿಲ್ಲ ಸಿಗಲಿಲ್ಲ ಒಬ್ಬರೇ ರೂಮ್ ಕೊಡಂಗಿಲ್ತಾರೆ ಅಲ್ಲಿ ಅಷ್ಟಲ್ಲ ಎಲ್ಲೂ ಕೊಡಂಗಿಲ್ಲ ಆತಿರೋರು ಆಮೇಲೆ ಅವ್ರನ್ನ ಕೇಳಿ ಏನು ಮಾಡಲಿ ಅಂತ ಹೇಳಿ ಒಬ್ಬ ಬಂದ ಅಂತ ಹೇಳಿನಿ ಲಾಕರ್ ರೂಮ್ ಅಂತ ಒಂದು ಹೇಳಿರಿ ಅಲ್ಲೇ ಬಾಜುಕ ಇತ್ತು ಒಂದು ಸ್ಮಾಲ್ ಲಾಕ್ ಕೊಡ್ತಾರೋ ಒಂದು ದೊಡ್ಡ ಹಾಲ್ ಇರುತ್ತೆ ಅಲ್ಲೇ ಅವರೆಲ್ಲ ಚಾಪಿ ಮತ್ತು ಪಿಲ್ಲೋ ಇಟ್ಟಿರ್ತಾರೋ ಅಲ್ಲೇ ಲಾಕರ್ ತಳಗೆ ನೀವು ಹಾಸ್ಕೊಂಡು ಅಲ್ಲೇ ಮಕ್ಕೋಬೋದು ಅಂತಂದರು ಪರ್ ಪರ್ಸನ್ 100 ರೂಪೀಸ್ ಅಂದ್ರೆ ನಂಗೆ ಸೊ ನಾನು ಇಲ್ಲಿ ನಡೆಯುತ್ತೆ ಅಂತೇಳಿ ಹಾಲ್ದಾಗ ಅದನ್ನ ತೊಗೊಂಬಿಟ್ರಿ ಲಾಕರ್ ರೂಮ್ ತೊಗೊಂಬಿಟ್ನಿ ಒಂದು ಲಾಕರ್ದಾಗೆಲ್ಲ ನನ್ನ ಬ್ಯಾಗ್ಗಳದ್ದು ಹಾಕಿಟ್ಟಿನಿ ಸೊ ಈಗ ಗುಡಿ ಕಡೆ ಬಂದೇನ್ರಿ ಈಗ ನೋಡ್ಬೋದಲ್ಲಿ ಈಗ ರಾತ್ರಿ ಸುಮ್ಮ ಒಂದು ರೌಂಡ್ ಅಡ್ಡಾಡ್ಕೊಂಡು ಹೋಗ್ತಾನೆ ರೀ ನಾಳೆ ಬೆಳಗ್ಗೆ ದರ್ಶನ ಹೋಗ್ತಾನೆ ನಾನು ದೇವ್ರ ಮಹಿಮೆ ಅಂದ್ರೆ ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ಇದ ಈಗ ಹೇಳ್ರಿ ನಾ ಹಿಂದಿನ ಕ್ಲಿಪ್ ಒಳಗೆ ಇವತ್ತು ಹಂಗೆ ನೋಡ್ಕೊಂಡು ಹೋಗ್ತೀನಿ ನಾಳೆ ಬೆಳಗ್ಗೆ ದರ್ಶನ ಮಾಡಿ ಹೋಗ್ತೀನಿ ಅಂತೇಳಿ ಇಲ್ಲಿ ಬಂದು ನಿಂತೀನಿ 5 ನಿಮಿಷ ಆಗಿಲ್ಲ ಯಾಕೋ ನಿತ್ಯ ಏನು ಮಾಡೋದು ಅಂತೇಳಿ ಒಳಗೆ ಹೋದ್ರಿ ಒಳಗೆ ಹೋಗೋದಕ್ಕೆ 8:30 ಆಗಿತ್ತು ರೀ ಮಂಗಾರತಿ ಸ್ಟಾಲ್ ಆಗಿತ್ತು ಪಲ್ಲಕ್ಕಿ ಉತ್ಸವ ನಡೆಯೈತೆ ರೀ ರಥೋತ್ಸವ ನಡೆಯಿತು ಕಟ್ಗಿ ರಥ ಬೆಳ್ಳಿ ರಥ ವಜ್ರದ ರಥ ಚಿನ್ನದ ರಥ ಒಳಗೆಲ್ಲ ರಾಯರವ್ರನ್ನ ಸುತ್ತಾಕ್ಸಿದ್ರಿ ಅದನ್ನೆಲ್ಲ ವಿಟ್ನೆಸ್ ಮಾಡಿ ಕಣ್ಣು ಮುಂದೆ ನಿಂತು ನೋಡತ್ತೇನ್ರಿ ನಾನು ಅದನ್ನೆಲ್ಲ ಒಳಗೆ ದರ್ಶನ ಆದ ಕೂಡಲೇ ರೀ ಒಳಗೆ ಏನು ರಾಯರದ ಮೂರ್ತಿ ನೋಡಿನ್ರಲ್ಲ ಅವ್ರ ಕಣ್ಣು ನೋಡ್ರೆ ಲೈಕ್ ಖರೆ ನೋಡಂಗೆ ಅನ್ಸಾಯ್ತರ ಅದ ಆ ರೇಂಜಿಗೆ ಎನರ್ಜಿ ಐತಿ ಹೇಳಕ್ಕಾಗಲ್ರಿ ಅದೇನು ಅದು ಬಂದು ನೋಡ್ರಿ ನೀವು ಇಲ್ಲಿ ಅದ್ರ ಮೈಮೆ ಗೊತ್ತಾಗೈತಿ ಮಗ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ರಿ ಇದು ಎನರ್ಜಿ ನಾನು 10 ಸೆಕೆಂಡ್ಸ್ ಮೂರ್ತಿ ನೋಡೋಣ ಬ್ಲ್ಯಾಂಕ್ ಆಗಿಬಿಟ್ಟೇನಿ ರೀ ಪೂರ ನಿಂತ್ಬಿಟ್ಟೇನೆ ಬೇರೆ ಮೂರ್ತಿ ನೋಡ್ಕೊತ ಹಲೋ ಗುಡ್ ಮಾರ್ನಿಂಗ್ ಒಮ್ಮೆ ಎಲ್ಲಿಂದ ಎಲ್ಲಿ ಬಂದ ಆತ್ರಿ ನಿನ್ನೆ ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಆತ್ರಿ ಸೊ ಮುಂದೆ ಏನು ಲಾಗ್ ಮಾಡಲಿಲ್ಲ ನಿನ್ನೆ ರಾತ್ರಿ ಹೇಳ್ತೇನ್ರಿ ಏನೇನು ಆ ಸ್ಟೋರಿ ಈಗ ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೊಂಡನಿ ನಿನ್ನೆ ರಾತ್ರಿ ಏನಾತ್ರಿ ದರ್ಶನ ಮಾಡ್ಕೊಂಬನ್ನಿ ಬರೋ ಥರ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಯ್ತು ವಾಪಸ್ ಹಾಲ್ದಾಗ ಚಾರ್ಜಿಂಗ್ ಇರಕ್ಕೆ ಏನೂ ಇರಕ್ಕಿಲ್ಲ ರೀ ಸ್ಲಾಕೆಟ್ ಇರಕ್ಕಿಲ್ಲ ಏನೂ ಇರಕ್ಕಿಲ್ಲ ಚಾರ್ಜರ್ ಇತ್ತು ಅಂತಕ ಬಟ್ ಅದೇನು ಹಾಕಿರಕ್ಕಿಲ್ಲ ರೀ ಸೊ ಏನು ಮಾಡ್ರಿ ಮಕ್ಕೊಂಬಿಟ್ರಿ ಅಲ್ಲೇ ರಾತ್ರಿ ಬೆಳಗ್ಗೆ 6 ಗಂಟೆಗೆ ಎದ್ದ ದೇವ್ರದ್ದು ಇನ್ನೊಂದು ದರ್ಶನ ತೊಗೊಂಡ 8 ಗಂಟೆಗೆ ಅಲ್ಲಿಂದ ಬಿಟ್ಟೇನಿ ರೀ ಮಂತ್ರಾಲಯ ಈಗ ಎಷ್ಟು 10 ಆಗೈತೆ ರೀ ಟೈಮ ಈಗ ಮೊಬೈಲ್ ಚಾರ್ಜ್ ಇಟ್ಕೊಂಬನ್ನಿ ಬೈಕ್ದಾಗ ಅದಕ್ಕೆ ಈಗ ಆನ್ ಆಯ್ತು ಸೊ ಈಗ ಕಂಟಿನ್ಯೂ ಮಾಡತ್ತೇನೆ ರೀ ಲಾಗ ಮಸ್ತ್ ಬಂದನ್ರಿ ಆಲ್ಮೋಸ್ಟ್ ಒಂದು 60 ಕಿಲೋಮೀಟರ್ಸ್ ಏನೋ 70 ಕಿಲೋಮೀಟರ್ಸ್ ಏನೋ ಕವರ್ ಮಾಡೇನಿ ಇನ್ನೊಂದು 280-290 ಕಿಲೋಮೀಟರ್ಸ್ ಐತ್ರಿ ಬೆಂಗಳೂರ ಸೊ ನೋಡ್ಬೋದು ಬ್ರೇಕ್ಫಾಸ್ಟ್ ಮಾಡ್ತಾನೆ ರೀ ಇಲ್ಲಿ ನಡಕ್ಕೆ ಎಲ್ಲೋ ತರಬಿದ್ದಾನೆ ಆಂಧ್ರ ಪ್ರದೇಶದಾಗ ಅದಾನೆ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದು ನೋಡ್ರಿ ಪೂರ ಟ್ರಿಪ್ ಮುಗಿಸ್ಕೊಂಡು ಜಸ್ಟ್ ಮನೆ ಬಂದ್ರಿ ಚಾರ್ಜ್ ನೋಡ್ರಿ ಬರೋಬ್ಬರ ಟೈಮ್ 5 ಆಗೈತೆ ರೀ ಎಡಕ್ಕೆ 1 ತಾಸು ಬ್ರೇಕ್ ತೊಗೊಂಡಿನಿ ಬರ್ಬೇಕಾದ್ರೆ ಗಾಡಿ ಮ್ಯಾಗ ಅನ್ಕ ಯಾವುದು ಲಾಗ್ ಮಾಡಿಲ್ಲ ರೀ ನಾನು ಯಾಕಂದ್ರೆ ಕಂಟಿನ್ಯೂಸ್ ಮ್ಯಾಪ್ ಹಾಕಿದ್ದೀನಿ ಹಿಂಗಾಗಿ ಅಲ್ಲಿ ಯಾವ ಲಾಗ್ ಮಾಡೋಂಗಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ಡೇದಾಗ ಏನೋ ಒಂದು 2 ಕ್ಲಿಪ್ ತೊಗೊಂಡು ನೋಡ್ರಿ ಬೈಕ್ ಹಾಕೊಂಡು ಕ್ಯಾಮ್ರಾ ಇಟ್ಟಾದ ಅಷ್ಟೇ ರೀ ಆದ್ಮೇಲೆ ಕಂಟಿನ್ಯೂ ಮ್ಯಾಪ್ ಯೂಸ್ ಮಾಡಿದ್ದೀನಿ ಹಿಂಗಾಗಿ ಗಾಡಿ ಮ್ಯಾಗ ಯಾವುದೂ ಲಾಗ್ ಮಾಡಿಲ್ಲ ಬಟ್ ಎಲ್ಲೆಲ್ಲ ಪ್ಲೇಸ್ ಹೋಗಿದ್ದೀನಿ ಅವರೆಲ್ಲ ಕವರ್ ಮಾಡಿದ್ದೀನಿ ಹೋಪ್ ನಿಮಗೆಲ್ಲ ಚಲೋ ಅನಿಸುತ್ತೆ ಅನ್ಕೊಂಡೇನಿ
ಇದೇನ್ರಿ ಲಾಗ್ ಚಲೋ ಅನ್ಸುತ್ತೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಪಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿಗೆ ಈ ಲಾಗ್ ಮುಗ್ಸಾತೀನಿ.